ಹೌದಲ್ವ, ಇದೇ ನಮ್ಮ ದೇವಸ್ಥಾನ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಸ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಅರಸಿ ಹೋಗಿದ್ದಾರೆ. ನಾವು ಅಣ್ಣವರಿಂದ ಶುರು ಮಾಡೋಣ, ಇವತ್ತಿಂದ ಪ್ರಚಾರ ಸ್ಟಾರ್ಟು. ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟು ಮುಂದಿನ ಕೆಲಸ ಮಾಡೋಣ ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ. ಆಯಿತು ಅಂತ ಹೇಳಿದ್ರು. ಬಟ್ ನೀವೆಲ್ಲ ಬರ್ತೀರಾ ಅಂತ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಸುಮ್ಮನೆ ನಾವು ಹೋಗಿ ಮಾಡ್ತೀವಿ, ನೀವು ಬಿಡಬೇಕಲ್ಲ, ಓಡಿ ಬಂದುಬಿಟ್ಟಿದ್ದೀವಿ ಅಷ್ಟೇ. ಇದೇನಿಲ್ಲ, ಒಳ್ಳೇದು ಜನ ನೋಡ್ರಿ. ಅಪ್ಪು ಸರ್ ಹತ್ರ ನಮ್ಮ ಅಪ್ಪು ತುಂಬ ಸೆಂಟಿಮೆಂಟು ನನಗೆ. ಅಪ್ಪು ಅಂದರೆ ಒಂಥರ ಗೊತ್ತಲ್ಲ, ಎಲ್ರಿಗೂ ಇದೆ ಅದು, ಯಾರು ತೋರಿಸ್ಕೊಳ್ಳಲ್ಲ. ನಮಗೂ ಇದೆ ಅದು. ನಮ್ಮನೆ ಮನೆ ಮಗ ಅಲ್ವಾ, ನಮ್ಮನೆ ಮಗ ಇದ್ದಂಗೆ. ಎಲ್ಲರೂ ಅವ್ರಿಗೆ ಎಷ್ಟಾಗಬೇಕು, ನಮಗೆ ಹೆಂಗಾಗುತ್ತೆ ಅಂದರೆ. ಬಟ್ ಏನು ಮಾಡೋಕ್ಕಾಗಲ್ಲ, ದೇವ್ರಿಗೂ ಅದನ್ನು ದೇವ್ರಿಗೂ ವಿಧಿ ಅಂತಾರಲ್ಲ, ಅದಾಗೋಯ್ತು. ಬಟ್ ಅಮ್ಮೋರು ಆಶೀರ್ವಾದ, ಅಮ್ಮೋರು ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೊಂದು ಲೇಡಿಯಾಗಿ ಇಷ್ಟೆಲ್ಲ ಕೊಟ್ಟೋಗಿದ್ದಾರಲ್ಲ, ನಾವು ಅವ್ರ ಆಶೀರ್ವಾದ ತಗೊಂಡು ಮನೆಯಿಂದ ನಾವು ಯಶ್ಗೆ ಅನುರಾಗ ಅರಳಿತು ಪಿಕ್ಚರ್ ತೋರಿಸಿದೆ 5 ತಿಂಗಳು ಮಗು ಇದ್ದಾಗ. ನಮ್ಮ ಮೊಮ್ಮಗನಿಗೆ ಕಸ್ತೂರಿ ನಿವಾಸ ಹಳೇದು ಪ್ರಿಂಟ್ ಮಾಡಿದ್ರಲ್ಲ ಹೊಸದಾಗಿ, ಅದು ತೋರಿಸಿದ್ವಿ. ಅಷ್ಟು ನಮಗೆ ಅಭಿಮಾನ. ಬಟ್ ಸುಮ್ಮನೆ ಅಭಿಮಾನ ಅಲ್ಲ, ಅವ್ರು ಅದನ್ನು ಪ್ರೂವ್ ಮಾಡೋಗಿದ್ದಾರಲ್ವ. ಹಾಗಾಗಿ ಇಲ್ಲಿಂದನೇ ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ದಿವಸದಿಂದ ಇತ್ತು. ನಾನೇನು ಮಾಡಿದ್ರು ಅಂದರೆ ಸಿನಿಮಾ ರಂಗಕ್ಕೆ ಏನಾದರೂ ಮಾಡಿದಾಗ ಅಣ್ಣವರ ಆಶೀರ್ವಾದ ತಗೊಂಡು ಮಾಡ್ತಾಯಿದ್ದೀವಿ. ಅದೇನು ಇಲ್ಲಮ್ಮ, ಜನನೇ ಮಾಡ್ತಾರೆ ಬಿಡಮ್ಮ. ಪ್ರಚಾರ ನಾವು ಮಾಡೋದಲ್ಲ, ಜನ ಮಾಡೋದು. ಪ್ರಚಾರ ನೀವು ಅನ್ಕ ತಕ್ಷಣಕ್ಕಾಗಲ್ಲ. ಇಲ್ಲಿ ನಮ್ಮದೇನು ನಡೆಯಲ್ಲ. ಇಂಥದ್ದು 100 ಸಿನಿಮಾ ಇಷ್ಟ ಇಲ್ಲ ಅಂದರೆ ಮೂಲೆಗೆಸಿತಾರೆ. ಜನಕ್ಕೆ ಬುದ್ಧಿ ಇದೆ, ಅದೆಲ್ಲ ಸುಳ್ಳು. ಪ್ರಚಾರ ನಾವು ಮಾಡಿದ ತಕ್ಷಣ ಸಿನಿಮಾ ನೋಡ್ತಾರೆ ಅಂತ ನಾವೇನಾದರೂ ಭ್ರಮೇಲಿ ಬಂದರೆ ತುಂಬ ದಡ್ರು ನಾವು ಅಂದ್ಕೋಬೇಕು. ನೀವು ಹಂಗೇನಿಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಥಿಯೇಟ್ರಲ್ಲಿ ನೋಡ್ತಾರೆ. ಫಸ್ಟ್ ದಿನ 3 ದಿನ ಚಾನ್ಸ್ ಕೊಡ್ತಾರೆ. ಅದರಲ್ಲಿ ಏನಾದರೂ ನಾವು ಅವ್ರಿಗೇನೋ ಒಂದು ಕಂಟೆಂಟ್ ಕೊಟ್ಟಿದ್ದೀವಿ ಅಂದರೆ ಮತ್ತೆ ಮೌತ್ ಪಬ್ಲಿಸಿಟಿ ಮಾಡ್ತಾರೆ. ಇಲ್ಲ ಅಂದರೆ ನೆಗೆಟಿವ್ನು ಅಷ್ಟೇ ಬೇಗ ಮಾಡ್ತಾರೆ. ಅಷ್ಟೇ ಇಲ್ಲಿ ಸತ್ಯ, ಇನ್ನೇನಿಲ್ಲ. ನೋಡೋಣ ಜನ ಹೆಂಗೆ ತೊಗೋತಾರೆ. ಫಸ್ಟ್ ಸಿನಿಮಾ ನಾವೇನು ಮಾಡಿದ್ದೀವಿ ಅಂತ ತಪ್ಪು ಸರಿ ಎರಡೂ ಹೇಳಿ, ಅವರು ತೊಂದರೆ ಏನಿಲ್ಲ. ನನ್ನ ಪ್ರಕಾರ ನಮ್ಮ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ. ಅದು ನಮಗೂ ನಮಗೆ ಚಂದ ಅಂತ ಇರ್ಬೋದು. ನೋಡಿ, ನೀವೆಲ್ಲ ನೋಡಿ ಹೇಳಬೇಕು. ಒಂದು ಕಡೆ ದೊಡ್ಡ ಮನೆ ಎಲ್ಲ ಕಡೆ ಕನೆಕ್ಟ್ ಆಗ್ತಿದೆ. ಈಗ ಅಣ್ಣವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ. ಸಿನಿಮಾದ ಕಥೆ ನೋಡ್ರೆ ಗೊತ್ತಲ್ವಾಡಿ, ಯಾಕಂದ್ರೆ ನಗರ ಚಾಮರಾಜನಗರ ಇರ್ಬೋದು. ನೋಡಿ, ನಮಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ ಶೂಟ್ ಮಾಡುವಾಗ. ಆಮೇಲೆ ಅದಾಗಿದೆ, ಆಮೇಲೆ ನೋಡೋಣ ಹೆಂಗೆ ಅಂತ. ಅದು ನಮ್ಗೆ ಎಕ್ಸ್ಪೆಕ್ಟ್ ಮಾಡದೆ ಬಂದಿರೋದು. ಅದು ಏನಾಗಬೇಕು ಅದಾಗಿದೆ. ಅಣ್ಣವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಯೊಂದು ಚಿಕ್ಕ ಆರ್ಟಿಸ್ಟಿಂದ ದೊಡ್ಡವ್ರವ್ರಿಗೂ ಅವರ ಆಶೀರ್ವಾದ ಇದೆ. ಆಮೇಲೆ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು, ಬೇರೆ ದೇಶಕ್ಕೆ ಎಲ್ಲೋದ್ರೂ ನೀವು ಕನ್ನಡಿಗರು ಅಂತ ನಾವು ಇವತ್ತಿನ ಕಾಲದಲ್ಲಿ ಬಿಡಿ. ಅವತ್ತು ನಾವು ಹೆಮ್ಮೆಯಿಂದ ಹಳ್ಳಿ ಅಜ್ಜಿದಿರೆಲ್ಲ ಊಟ ಬಿಟ್ಬಿಡೋರು. ಸುಮ್ಮನೆ ತಮಾಷೆ ಮಾಡಿದ್ರು. ಅಣ್ಣವರು ಏನಾದರೂ ನೆಗೆಟಿವ್ ಹೇಳಿದ್ರೆ ಊಟ ಬಿಟ್ಬಿಡೋರು. ಅಷ್ಟು ಪ್ರೀತಿ ಗಳಿಸಿದ್ರು ಅಣ್ಣವರು. ಆ ಥರ ನಮಗೆ ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ನೋಡೋಣ ನಮ್ಮ ಸಿನಿಮಾಗೂ ಅದಕ್ಕೆ ಒಂದು ಮನಸ್ಸಲ್ಲಿ ಒಂದು ಬಂತು. ಅಣ್ಣವರು ಅಮ್ಮವ್ರನ್ನ ಮತ್ತು ನಮ್ಮ ಪುನೀತು ಅಂಬರೀಷ್ ಅಣ್ಣವರು, ಅವರು ಅಷ್ಟೇ. ಅವರು ತುಂಬ ದೊಡ್ಡ ಇಂಡಸ್ಟ್ರಿಗೆ ಏನೆಲ್ಲ ಮಾಡೋಗಿದ್ದಾರೆ ಅಂದರೆ ಎಲ್ಲರೂ ಮಕ್ಕಳ ಥರ ನೋಡೋಗಿದ್ದಾರೆ. ಪಾಪ ಮೆಷ್ನು ಭಾಳ ಚೆನ್ನಾಗಿ ಪ್ರೀತಿ ಮಾಡೋರು. ಹಂಗಾಗಿ ಅವ್ರ ಮೇಲೆ ಎಲ್ಲ ಒಂದೇ ಹತ್ರ ಒದಗಿ ಬಂದಿದೆಯಲ್ಲ, ನೋಡಿ ಸಿಕ್ತು, ಪೂಜೆ ಮಾಡಿ ಮಾಡ್ತಾರೆ. ಮ್ಯಾಮ್, ರಿಲೀಸ್ ಹಂತದಲ್ಲಿದ್ದೀವಿ. ಏನೋ ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಯಶ್ ಅವರು ಈ ಸಂದರ್ಭದಲ್ಲಿ ಅಮ್ಮನಿಗೆ ಈ ಸಿನಿಮಾ ಕೇಳಮ್ಮ, ಹೋಗಮ್ಮ ಯಶ್ ಹತ್ರ ಹೋಗಮ್ಮ. ಯಶು ಅನ್ನೋದ್ರೆ ಯಶ್ ಹತ್ರ ಹೋಗಿ. ನಾನು ಹೇಳಲ್ಲ, ನಮ್ಗೆ ಸಿಕ್ತಿಲ್ವಲ್ಲ, ಇಟ್ಕಬ. ನಮಗೂ ಅಷ್ಟು ಸಿಕ್ಕಲ್ಲ. ನಮಗೆ ಸಿಕ್ಕಿರಲ್ವ ನಿಮಗೆ ಸಿಗೋದು. ಅಲ್ಲಮ್ಮ, ಬೆಳೀಲಿ ಬಿಡಮ್ಮ. ಈಗ ಎಷ್ಟೊಂದು ಜನಕ್ಕೆ ಅವಕಾಶ ಸಿಗುತ್ತೆ. ಯಶಕ್ಕೆ ಸಿಕ್ಕಿರೋದು ಮಾಡಲಿ, ಎಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು ಯಶು. ಅವನು ಮಾಡಲೇಬೇಕಲ್ವಮ್ಮ. ಇವಾಗ ದೇವ್ರ ಅಮ್ಮನ ಮೊದಲ ಪ್ರೊಡ್ಯೂಸ್ ಸಿನಿಮಾ. ನಮ್ಮನೆಲ್ಲ ಸೆಂಟಿಮೆಂಟೇ ಇಟ್ಕೊಂಡಿಲ್ಲ. ನಾವು ಮನೆ ಕಟ್ಟಿ ಗೃಹಪ್ರವೇಶ ಮಾಡಿದ್ರು ಅವನಿಲ್ಲ ಅಂದರೆ ಸುಮ್ಮನೆ ಮಾಡ್ತೀವಿ. ಅದೆಲ್ಲ ಸೆಂಟಿಮೆಂಟ್ ವರ್ಕ್ ಆಗಲ್ಲಮ್ಮ. ಸಿನಿಮಾ ಟೀಸರ್ ನೋಡಿದ್ದಾರೆ ಅವ್ರು. ನಾವು ಯಾರಿಗೂ ಸಿನಿಮಾ ತೋರಿಸಿಲ್ಲ. ನಾವು ಒಬ್ಬರಿಗೂ ತೋರಿಸಿಲ್ಲ. ನೀವು ನೋಡಿದ್ರೆ ಆಡಿಯನ್ಸ್ಗೆ ತೋರಿಸೋದು. ಅದು ನಾನು ರಫಲ್ಲಿ ನೋಡಿದ್ದೀನಿ, ಪ್ಯೂರ್ ಆದಮೇಲೆ ನೋಡಿಲ್ಲ. ಕಥೆಯಲ್ಲಿ ಮಾಡಿದ್ದೆ, ಕಥೆಯಲ್ಲಿ ಮಾಡಿದ್ದೀನಿ, ಡೈಲಾಗಲ್ಲಿ ಮಾಡಿದ್ದೀನಿ. ಅಷ್ಟು ಮಾಡಿ ಅಲ್ಲ, ಡೈಲಾಗಲ್ಲಿ ನಿಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಹಾಕ್ಸಿದ್ದೀನಿ. ನಿಜವಾಗ್ಲೂ ತಮಾಷೆ ಅಲ್ಲ. ಮೀಡಿಯಾನ ನಾವು ತುಂಬ ಚೆನ್ನಾಗಿ ಹೇಳಿದ್ದೀವಿ. ಅದನ್ನು ನೋಡಿ ನೀವು. ಮೀಡಿಯಾ ಅದಕ್ಕೋಸ್ಕರ ಆದರೂ ಹೋಗಿ ನೋಡಿ. ಮೀಡಿಯಾನ ನಾವು ತುಂಬ ಜವಾಬ್ದಾರಿಯಾಗಿ ಮಾತಾಡಿದ್ದೀವಿ. ಮೀಡಿಯಾ ಬಗ್ಗೆ ಗೌರವ ಇದೆ. ಅದು ಇದಕ್ಕಲ್ಲ, ಇಂಪ್ರೆಸ್ಗಲ್ಲ. ಅದಿಲ್ಲ ಅಂದರೆ ಸಮಾಜನ ತಿದ್ದಕ್ಕಾಗಲ್ಲ. ಒಳ್ಳೆಯದು ಕೆಟ್ಟದ್ದು ಎರಡು ಮೀಡಿಯಾ ಪೇಪರ್ ತಿದ್ದಬೇಕಲ್ಲ. ಅದನ್ನು ನಾವು ಆಡಿಯನ್ಸ್ ನಮ್ಮ ಆರ್ಟಿಸ್ಟ್ ಮುಖಾಂತರ ಹೇಳ್ಸಿದ್ದೀವಿ. ಅದನ್ನು ಸ್ವಲ್ಪ ನಾನೇ ಮಾಡಿ. ಮ್ಯಾಮ್, ಲಾಸ್ಟ್ ರಿಲೀಸ್ ಆದಮೇಲೆ ನಾವು ಕೂಡ ಒಳ್ಳೆ ಡೈಲಾಗ್ ಬರೀತೀವಿ. ಅವ್ರ ಥಾಟ್ ಇದೆಯಾ ವಜ್ರೇಶ್ವರಿ ಏನು ಸಿನಿಮಾಗಳು ಕುಟುಂಬ ನೋಡ್ಬೇಕಂತ ಸಿನಿಮಾಗಳನ್ನ ಮಾಡ್ಕೊಬಂದು? ಖಂಡಿತ ಮಾಡೋಣ. ಮುಂದಿನ ದಿನಗಳಲ್ಲಿ ಫ್ಯಾಮಿಲಿ ಸಿನಿಮಾನೇ ಮಾಡೋದು.
ನೀವೆಲ್ಲ ಥಿಯೇಟ್ರಿಗೆ ಬರಬೇಕಲ್ಲ. ಈಗ ಯಶು ರಾಮಾಚಾರಿ ಮಾಡಿದ್ದಾನೆ, ಅದನ್ನ ಕಡೆಗೆ ಫ್ಯಾಮಿಲಿನೇ ಅಟ್ರಾಕ್ಟ್ ಮಾಡಿದ್ದು. ಅದೇ ಥರದಲ್ಲಿ ನಾವು ಕತೆ ಹುಡುಕಿ ಮಾಡ್ತಾಯಿದ್ದೀವಿ, ಕತೆ ಹುಡುಕ್ತೀವಿ. ಬಟ್ ಚೆನ್ನಾಗಿರೋದೇ ಮಾಡೋದು. ಯಾವುದು ಫ್ಯಾಮಿಲಿ ಕುತ್ಕೊಂಡು ನೋಡಬೇಕು. ನಮ್ಮ ಪುನೀತ್ ಸಿನಿಮಾ ನೋಡೋಕ್ಕೆ ಫ್ಯಾಮಿಲಿ ಹೆಂಗೆ ಕುತ್ಕೊಂಡು ನೋಡೋರು. ಆಮೇಲೆ ಯಶು ಅಷ್ಟೇ ಆ ಥರ ಸಿನಿಮಾ ಯಾವುದೂ ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ಕೆಲವು ಮಾಡ್ದೆ ರೌಡಿಸಮ್ ಸಿನಿಮಾ ಎಲ್ಲ ನಾನು ಬೈತಾ ಇದ್ದೆ ನನಗೆ. ಬಟ್ ಮಾಸ್ ಎಲ್ಲ ಮಾಡ್ತಾಯಿದ್ದೆ. ಹಂಗೆ ಮುಂದೆ ನಾವು ಫ್ಯಾಮಿಲಿ ಆಡಿಯನ್ಸಿಗೆ ಅಣ್ಣವ್ರ ಸಿನಿಮಾ ಥರ ಮಾಡೋಣ ಅಂತಿದೆ. ನೋಡೋಣ, ಅದು ಹೇಳ್ಬಾರ್ದು, ಮಾಡಿದ ಮೇಲೆ ನೋಡಿ. ಮ್ಯಾಮ್ ಟೀಸರ್ ರಿಲೀಸ್ ಬಳಿಕ ನಿಮ್ಮನ್ನ ಎಲ್ಲರೂ ಕೂಡ ಅಂಬರೀಶ್ ಸರ್ಗೆ ಹೋಲಿಸಿದ್ರು, ಅಂದ್ರೆ ಲೇಡಿ ರೆಬಲ್ ಸ್ಟಾರ್ ಅನ್ನೋ ಥರ. ಮತ್ತೆ ಒಂದು ಸ್ವಲ್ಪ ದಿನ ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ಸ್ಟಾರ್ ಆಗ್ಬಿಟ್ಟಿದ್ರಿ, ನಿಮಗೆ ಫ್ಯಾನ್ಸ್ ಕೂಡ ಜಾಸ್ತಿ ಆಗಿದ್ರು ಮ್ಯಾಮ್. ಹಂಗಲ್ಲ ಹೇಳ್ತೀನಿ ಕೇಳು. ನಾವು ಒಕ್ಕಲಿಗರು ಮ್ಯಾಥ್ ಸ್ಮೂತಾಗಿ ಬರಲ್ಲ. ಗೌಡ್ರು ಗೊತ್ತಲ್ಲ, ದಂಡಂ ದಶಗುಣಂ ಅಷ್ಟೇ, ಅದಷ್ಟೇ ಮಾತಿದೆ. ನಿಮ್ಮ ಅಭಿಮಾನಿ ಬಳಗ ಹುಟ್ಕೊಂಡಿದೆ ಮ್ಯಾಮ್, ಒಳ್ಳೇದಲ್ವಾ? ಅವ್ರಿಗೆಲ್ಲ ಏನು ಹೇಳ್ತೀರಾ? ಏನು ಹೇಳಿ, ಸಿನಿಮಾ ನೋಡಿ, ತಪ್ಪಿದ್ರೆ ತಪ್ಪು ಹೇಳಿ, ಸರಿಗಿದ್ರೆ ಸರಿಗೆ ಹೇಳಿ. ನಮ್ಮ ಎಲ್ಲ ಪ್ರಯತ್ನನ ಆಡಿಯನ್ಸ್ ಕೊಡಬೇಕು, ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾವ ಸಿನಿಮಾನೂ ಬಿಟ್ಟಿಲ್ಲ, ಎಲ್ಲ ಸಿನಿಮಾ ನೋಡ್ತಾರೆ. ಆಮೇಲೆ ಇವತ್ತು ನಾವು ಸ್ವಲ್ಪ ಯಶೋರ ಅಮ್ಮ ಅಂತ ಬರ್ತಾರೆ ಅಂದ್ಕೊಂಡಿಲ್ಲ. ನಾವೊಂದು ಸ್ಟಾರ್ಟಿಂಗ್ ಬಂದಿದ್ದೀವಿ, ನಮಗೊಂದು ಅರ್ಸಿ ಅಂತ ಆಡಿಯನ್ಸ್ನ ಕೇಳ್ತಾ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿ ಬೇಡದಿರೋದೆಲ್ಲ ಸೇರಿಸಿ ಬರಿಬೇಡಿ, ಒಳ್ಳೇದು ಬರಿ. ನಾಳೆ ರಾಮಾಯಣ ಗ್ಲಿಮ್ಸ್ ರಿಲೀಸ್ ಆಗ್ತದೆ, ನಿರೀಕ್ಷೆ ಇದೆ. ಅದು ಅದ್ರ ಬಗ್ಗೆ ನಾನು ತಿಂಕು ಮಾಡಿಲ್ಲ, ನೋಡುವಿಲ್ಲ. ನೀವು ನೋಡಿ ಹೇಳಿ, ನೀವು ಹೇಳಿದ ಮೇಲೆ ಗೊತ್ತಲ್ಲ. ನಿರ್ಮಾಪಕಿಯಾಗಿ ಹೇಳಿ, ಈಗ ನಿರ್ಮಾಪಕಿಯಾಗಿ ಈ ಥರ ನಿರ್ಮಾಪಕರು ಬರಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಗೂ ದೊಡ್ಡವ್ರು ಬರಲಿ, ಅವರು ನಮ್ಮ ಕನ್ನಡದಲ್ಲೂ ರಾಮಾಯಣ ಮಾಡಲಿ ಅಂತ ಹೇಳ್ತೀನಿ. ನಮ್ಮ ಕನ್ನಡಕ್ಕೆ ಮಾಡಲಿ ಫಸ್ಟ್. ಟೀಸರ್ ನೋಡಿ ರಾಧಿಕಾ ಮೇಡಮ್ ಏನಂದ್ರು ಮೇಡಮ್? ರಾಧಿಕಾ ಇಲ್ಲ, ಅಮೇರಿಕಾದಲ್ಲಿದ್ದಾಳೆ. ನೋಡೇ ಇಲ್ವಾ ಟೀಸರ್? ನೋಡಿರ್ತಾಳೆ, ಹೇಳಿದ್ಲು ಅತ್ತೆ ಮಾಡ್ತಾರೆ ಬಿಡು, ಅತ್ತೆ ನಮ್ಮ ಯಜಮಾನ್ರಿಗಿನ್ನ ಫಾಸ್ಟ್ ಅಂತ ಹೇಳಿದ್ಲು. ಮೇಡಮ್ ಕನ್ನಡದಲ್ಲಿ ಮಾಡಲಿ ರಾಮಾಯಣ ಅಂತ ಅಂದ್ರಲ್ಲ, ಈಗ ರಾಮಾಯಣ ಪ್ರೊಡ್ಯೂಸರ್ ಒನ್ ಆಫ್ ದ ಪ್ರೊಡ್ಯೂಸರ್ ಯಶ್ ಅವರಲ್ವಾ? ಅಲ್ಲ, ಅದು ಹಿಂದಿ ಅವ್ರಿಗೆ ಹೋಗಿ ಮಾಡ್ತಾ ಇದ್ದಾನೆ. ಬಟ್ ನಮ್ಮ ಕನ್ನಡದಲ್ಲೂ ಆ ಥರ ದೊಡ್ಡ ಬ್ಯಾನರ್ಗಳು ಬರಬೇಕು ಅಂತ ಕೇಳ್ಕೊತೀವಿ. ಮೇಡಮ್ ಇವಾಗ ಪ್ರೊಡ್ಯೂಸ್ ಮಾಡಿದ್ದೀರಾ, ಸಿನಿಮಾದಲ್ಲಿ ಒಂದಿಷ್ಟು ಕರೆಕ್ಷನ್ಸ್ ಕೂಡ ನೀವು ಮಾಡಿದ್ದೀರಾ. ನೆಕ್ಸ್ಟ್ ಮೂವಿಗೆ ನೀವೇ ಆ್ಯಕ್ಟ್ ಮಾಡ್ತೀರಾ? ಅದು ಮಾತ್ರ ಇಲ್ಲ ಬಿಡಮ್ಮ, ನಾವು ಆ್ಯಕ್ಟ್ ಮಾಡೋಕ್ಕಿಲ್ವೇ. ನಮ್ಮ ತುಂಬ ಜನ ಆ್ಯಕ್ಟ್ರು ತುಂಬ ಜನ ಅವ್ರು ಆ್ಯಕ್ಟೇ ಮಾಡಬೇಕು, ಡೈರೆಕ್ಟ್ ಮಾಡಬೇಕು. ನಾವು ಬರೀ ಸಿನಿಮಾಗೆ ಹಣ ಹೂಡಿಕೆ ಮಾಡ್ತೀವಿ ಅಷ್ಟೇ, ಯಾವತ್ತೂ ಆ್ಯಕ್ಟ್ ಮಾಡಲ್ಲ. ಎಷ್ಟೋ ದಿನ ಕರೆದ್ರೂ ಬಿಡಲ್ಲ. ಅದು ತುಂಬ ಹಿಂದೆ ಎಲ್ಲ ಹೇಳವ್ರೆ, ವಯಸ್ಸು ಕೊಡಿ ಅದು ಇದು ಅಂತ, ಕೊಟ್ಟಿಲ್ಲ. ಈಗ ಸಿನಿಮಾ ನೋಡಿಲ್ಲ, ಇದುವರೆಗೂ ಯಾರಿಗೂ ಸಿನಿಮಾ ತೋರಿಸಿಲ್ಲ ಅಂತ ಹೇಳಿದ್ರಲ್ಲ, ಸೊ ಯಶ್ ಸರ್ ಆಗಿರ್ಬೋದು, ರಾಧಿಕಾ ಮೇಡಮ್ ಅವರು ಯಾರಿಗೂ ತೋರಿಸಲ್ಲ. ಫಸ್ಟ್ ನೋಡ್ತಾರಾ ಅಂತ? ಅದನ್ನು ಅವ್ರು ಕೇಳಿ, ನನ್ನ ಕೇಳಿದ್ರೆ. ಅಲ್ಲ, ನಾನು ನಿಮ್ಮಂಗೆ ಕರಿತೀನಿ, ನೀವು ಬರಲಿಲ್ಲ ಅಂದರೆ ನಾನೇನು ಮಾಡಲಿ? ಅಲ್ಲ, ಮಗ ಅಲ್ಲ ಮೇಡಮ್, ನೋಡಿ ಮಗ ಬೇರೆ. ಇನ್ನೂ ಮತ್ತೆ ಅದನ್ನು ಮತ್ತೆ ನಂಗೆ ಹೇಳಿಸ್ಬೇಡಿ, ಅಲ್ಲಿ ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ. ಮಗ ಬೇರೆ, ಅಮ್ಮ ಬೇರೆ, ಎಲ್ಲ ಬೇರೆ ರೀ. ಏನು ಮಗ ಆದ ತಕ್ಷಣಕ್ಕೆ ನನ್ನ ಮಾತು ಕೇಳಬೇಕು ಅಂತ ಏನಿಲ್ಲ, ರೂಲ್ಸ್ ಇಲ್ಲ ನಮ್ಮನ್ನೆಲ್ಲ. ಸಿನಿಮಾ ಅಲ್ವಾ? ಹಾಂ, ಅದು ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ಲ, ಅದು ಮಾಡಲಿ. ಆಮೇಲೆ ಅವನಿಗೆ ಜನನೇ ಹೇಳ್ತಾರೆ, ಹೋಗಿ ಅಣ್ಣ ಅಮ್ಮ ಚೆನ್ನಾಗಿ ಮಾಡೈತಣ ಅಂತ. ನೋಡ್ತಾನೋ ನೋಡಲ್ವ, ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಆಡಿಯನ್ಸ್ ನೋಡಬೇಕು, ಆಡಿಯನ್ಸೇ ನೋಡಬೇಕು, ಅದೇ ಮುಖ್ಯ. ಎಷ್ಟು ನೋಡಿದ ತಕ್ಷಣ ಸಿನಿಮಾ ಓಡ್ಬಿಡುತ್ತಾ? ನನ್ನ ದುಡ್ಡು ವಾಪಸ್ ಬರುತ್ತಾ? ಒಪಿನಿಯನ್ ನಂಗೆ ಬೇಕಿಲ್ಲ ರೀ, ಬೇಕಿಲ್ಲ. ಮಗನ ಬೇಡ, ಆಡಿಯನ್ಸ್ ಬೇಕು ನನಗೆ, ಜನಗಳದ್ದು ಬೇಕು. ಎಷ್ಟೊಬ್ಬ ಹೇಳ್ಬಿಟ್ರೆ ನನ್ನ ಸಿನಿಮಾಗೆ ದುಡ್ಡು ಬರುತ್ತಾ ವಾಪಸ್ಸು? ಇಲ್ಲ ಅಲ್ವಾ? ಮತ್ತು ಅದನ್ನು ಯಾಕೆ ಮತ್ತೆ ಕೇಳ್ತೀರ? ಯಾರೊಬ್ಬರಿಂದ ಆಗೋದಲ್ಲ ಇದು. ನಮ್ಮ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ಎಷ್ಟು ಮೇಲೆ ಪ್ರೀತಿ ಇದ್ದು. ಆಮೇಲೆ ನನಗೆ ತುಂಬ ಖುಷಿ, ಮುಖಾಂತರ ಒಂದು ಹೇಳ್ತೀನಿ, ನಮ್ಮ ಸುದೀಪ್ ಅಭಿಮಾನಿಗಳು, ನಮ್ಮ ದರ್ಶನ್ ಅವ್ರ ಅಭಿಮಾನಿಗಳು, ಯಶ್ದು, ಧ್ರುವ ಸರ್ಜಾ, ಪುನೀತ್ದು ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ. ಇಲ್ಲಿ ಇದ್ರ ಮುಖಾಂತರ ನಾನು ಹೇಳ್ತೀನಿ, ನೀವೆಲ್ಲ ಸಿನಿಮಾ ಹೋಗಿ ನೋಡಿ ರಿಸಲ್ಟ್ ಹೇಳಿ, ಆ ಥರ ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾರೆ ಹುಡುಗರು. ಅಲ್ಲಮ್ಮ, ನಮಗೆ ಮಾತಾಡೋಕ್ಕೆ ಬರಲ್ಲ. ಆ ರಫ್ನೆಸ್, ಅದು ಅಂಬರೀಷ್ ಅಣ್ಣನ ವಿಷಯ ಹೇಳಿದ್ರಲ್ಲ, ಅದು ಬಂದ್ಬಿಟ್ಟಿದೆ, ಆ ರಫ್ನೆಸ್ ಅಷ್ಟೇ. ಆ ಕಮ್ಯುನಿಟಿ ಹೇಳಲ್ಲ, ನಾವೆಲ್ಲ ಕಮ್ಯುನಿಟಿಗೂ ನಾವು ಏನು ಹೇಳ್ತಾರೆ, ವಿಶ್ವಮಾನವ್ರು, ನಾವು ಅಣ್ಣವ್ರ ಅಭಿಮಾನಿ, ವಿಶ್ವಮಾನವ ಅಂತವ್ರು ನಾವು, ಅವ್ರಿಗೆ ಇವ್ರಿಗೆ ಅಂತಲ್ಲ. ಬರಲ್ಲ ಮಾತಾಡೋಕ್ಕೆ. ನಾವು ಮಂಡ್ಯದವರು, ಹಾಸನವರು, ಮೈಸೂರವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತೀವಿ. ಇದರಲ್ಲಿ ಇದು ಕ್ಯಾಸ್ಟ್ ಭೇದ ಇಲ್ಲವೇ ಇಲ್ಲ, ಗೊತ್ತಾಯ್ತಾ? ಅದನ್ನು ನಾವು ಯಾವತ್ತೂ ಅಂದ್ಕೊಂಡಿಲ್ಲ, ಮಗನಿಗೂ ಹೇಳಿಲ್ಲ, ನಾವು ಅದನ್ನು ಬೆಳೆಸೇ ಇಲ್ಲ. ಆ ಥರ ಎಲ್ಲ ಮಾತಾಡ್ತೀರಾ ಮ್ಯಾಮ್ ಯಶ್ ಅವ್ರ ಜೊತೆ? ಇಲ್ಲ, ಮಾತಾಡಲ್ಲ ನಾವು. ಅವ್ರು ಹೆಂಡ್ತಿ ಮಾತಾಡ್ತಾರೆ, ನಾನು ಯಾಕೆ ಮಾತಾಡಲಿ? ಮದುವೆ ಮಾಡಿರೋದು ಯಾಕೆ? ಹೆಂಡ್ತಿ ಜೊತೆ ಅಲ್ಲ, ಹೆಂಡ್ತಿ ಬಂದಮೇಲೆ ನನಗೆ ನಮ್ಮ ಕೆಲಸ. ಹೆಂಡ್ತಿ ಮಾತಾಡ್ತಾಳೆ ಬಿಡಮ್ಮ. ಅಲ್ಲಾದರೂ ಅಮ್ಮ ಅಲ್ಲ, ಅಮ್ಮನ ಮಾತು ಯಾವತ್ತೋ ಒಂದಿನ ಮಾತಾಡ್ಬೋದು. ನೀನು ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ತೀಯ ನಮ್ಮ, ಯಾವಾಗಲೂ ಗಂಡ ಬಂದಮೇಲೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀಯ, ಅದು ಯಜಮಾನ್ರ ಹತ್ರ ಮಾತಾಡ್ತೀಯ. ಯಾವಾಗಲೂ ಅವ್ರ ಯಜಮಾನ್ರ ಅದೇ ಮತ್ತೆ ಅವ್ರ ಹೆಂಡ್ತಿ ಇಲ್ವೇ ನಮ್ಮ ಮಾತಾಡ್ಕೊತಾನೆ, ಅದ್ರ ಹತ್ರ ಯಾಕೆ ಮಾತಾಡ್ತಾನಮ್ಮ? ಜಾಸ್ತಿ ನನ್ನ ಹತ್ರ ಮಾತಾಡೋದು, ಅವ್ರ ಹೆಂಡ್ತಿ ಹತ್ರ ಮಾತಾಡಬೇಕು.